ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಶ್ರೀಕೃಷ್ಣನ ಸಂದೇಶವನ್ನು ಸಾರುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಯಾರಿಗಾಗಿಯೂ ಅಳಬೇಡ, ಅವರು ನಿನ್ನ ಕಣ್ಣೀರಿಗೆ ಯೋಗ್ಯರಲ್ಲ. ಬನ್ನಿ ಪ್ರೀತಿಯಿಂದ ಹೇಳೋಣ, ರಾಧೆ ರಾಧೆ. ಹೂವು ಎಷ್ಟು ಚೆನ್ನಾಗಿ ಅಳ್ಳಿದಾವೆ, ಹೊರ್ಕಣಂಗಿಲ್ಲ. ಇವ್ರು ತಳಗೆಲ್ಲ ಬಿದ್ದೆಲ್ಲ ಒದಾಡ್ತದವೆ. ಎಷ್ಟು ರೇಟ್ ಅದ ಹೂವು ಶಿಕಾರಪುರದಾಗ ಹೋದ್ರೆ. ಸೊಸಂದಿರಮ್ಮ, ಸೊಸರೆ ಬರ್ರಿ, ಎಲ್ಲದ್ರ ಅಲ್ಟಿ ಹೊಡ್ಕೊಂತ ಕುಂತೀರಿ? ಯಾಕ ಬಾಳ ಗಲಾಟೆ ಆಗ್ತತ್ತಲ್ಲ. ಇಲ್ಲ ಅತ್ತಮ್ಮ, ನೋಡ್ರಿ ಇಲ್ಲಿ ನಾವ್ ಇಲ್ಲೇ ಕೆಲಸ ಮಾಡ್ಕೊಂತ ಕುತ್ಕೊಂಡಿವಿ. ಬರ್ರಿ ಬೇಗ ಮಾಡ್ರಮ್ಮ, ಟೈಮ್ ಆಗೈತಿ. ನಾನು ಇಲ್ಲೇ ಅಕ್ಕರು ಅಲ್ಲ ಅದರೇ ಬರ್ತಾರ, ತಡೀರಿ ಕರಿತೀನಿ ಅವ್ರು. ಕರಿ ಹೋಗಮ್ಮ ಮತ್ತೆ. ಸರಿ ಅತ್ತಮ್ಮ. ಯಾಕೆ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲಲ್ಲ? ಸರಿ, ಅವರಿಗೆ ಸರ್ಪ್ರೈಸ್ ಆಗಿ ಫಸ್ಟ್ ಯಾವಾಗೂ ನಂಗೆ ಅವ್ರೇ ಅಡ್ಗೆ ಮಾಡ್ಕೊಡ್ತಾರೆ. ಈ ಸತಿ ನಾನೇ ಅವ್ರಿಗೆ ಅಡ್ಗೆ ಮಾಡ್ಕೊಡ್ತೀನಿ. ಏನ್ ಮಾಡೋಣ? ಫ್ರೈಡ್ ರೈಸ್ ಮಾಡೋಣಂತ್ರಿ. ಮಶ್ರೂಮ್ ಇದಾವೆ, ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣಂತ್ರಿ. ಹ್ಞೂ ಅಕ್ಕ, ಯಾವಾಗೂ ನೀವೇ ಮಾಡ್ಕೊಡ್ತೀರಲ್ಲ, ಅದಕ್ಕೆ ಇವತ್ ನಾನ್ ಮಾಡ್ಕೊಳ ನಿಮಗೆ ಅಂತ ಮಾಡಕತ್ತಿದ್ದೆ. ಬಂದ್ಬಿಟ್ರಲ್ಲ. ತಂದ್ರಲ್ಲಮ್ಮ, ಇದ್ರಾಗ ಏನ್ ಸಂಬಾರ ಮಾಡ್ತೀರ, ಏನು ಗೊಜ್ಜು ಮಾಡ್ತೀರ, ಎಂತ ಏನ್ ಮಾಡ್ತೀರ ಅದ್ರಾಗೆ? ಅದ್ರಾಗ ಈಗ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತೀವತ್ತಮ್ಮ. ಸ್ಪೆಷಲ್ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾಳತ್ತಮ್ಮ. ನಾವು ಅವ್ಳು ಮಾಡೋದನ್ನ ನಾವು ಸವಿದು ನೋಡೋಣ ಅಂತ ಹೇಳಿ. ಆಯ್ತಮ್ಮ, ಯಾವಾಗ ಹೋಟ್ಲಲ್ಲಿ ತಿಂತಿದ್ವಿ ಫ್ರೈಡ್ ರೈಸ್ ನಾವು. ಇವತ್ತು ನಾವು ವರ್ಷನ್ ಕೈ ರುಚಿ ನೋಡೋಣ. ಸರಿ, ಹೇಗ್ ಬರುತ್ತೆ ಅಂತ. ವರ್ಷ ಸ್ಪೈಸಿಯಾಗಿ ಮಾಡು, ತುಂಬಾ ಚೆನ್ನಾಗಿ ಮಾಡ್ಕೊಡ್ಬೇಕು ನೋಡು. ಸರಿ ಅಕ್ಕ, ನೀವ್ ಇಷ್ಟೆಲ್ಲಾ ಕೇಳ್ತಿದ್ದೀರಾ ಅಂದ್ರೆ ಇವತ್ತು ಎಕ್ಸ್ಟ್ರಾ ಪ್ರೀತಿ. ಫ್ರೈಡ್ ರೈಸ್ ಅಂದ್ರೆ ಫೇವ್ರೆಟ್, ಸೂಪರ್ ಆಗಿ ಮಾಡ್ಕೊಡ್ಬೇಕು ನೀನು. ನಿಮ್ಗೋಸ್ಕರ ಎಕ್ಸ್ಟ್ರಾ ಪ್ರೀತಿ, ಆಮೇಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ರುಚಿಯಾಗಿ ಮಾಡ್ಕೊಡ್ತೀವಿ. ಗಮ್ಮತ್ತಾಗಿ ತಿನ್ನೋಣಂತ್ವಿ, ಆಯ್ತಾ? ಸರಿ, ನೀನೇನು ಮಾಡ್ಬೇಡ ಅತ್ತಮ್ಮ, ನಾವ್ ಮಾಡ್ಕೊಡ್ತೀವಿ. ನೀವ್ ಲಾಸ್ಟ್ ಟೇಸ್ಟ್ ನೋಡ್ರಿ. ಸರಿ ಅತ್ತಮ್ಮ. ಪ್ರವಕ, ಈ ಹೊಸ ತರ ಅಣಬೆನ ನಮ್ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡೋಣ. ಸರಿ. ಇದಕ್ಕೆ ಆರ್ಗ್ಯಾನಿಕ್ ಅಣಬೆ ಅಂತ ಕರೀತಾರೆ. ಇದರಲ್ಲಿ ನಾವು ಫ್ರೈಡ್ ರೈಸು, ಗೊಜ್ಜು, ಬಿರಿಯಾನಿ, ಸಾಂಬಾರ್ ಎಲ್ಲದನ್ನು ಮಾಡ್ಕೋಬಹುದು. ನಾಟಿ ಅಣಬೆ, ಮಲ್ಲದ ಅಣಬೆ ಬರುತ್ತಲ್ಲ, ಅದ್ರಷ್ಟೇ ರುಚಿಯಾಗಿ ಅಡುಗೆನೂ ಬರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಶಿಕಾರಿಪುರ ತಾಲೂಕು ಚಿಕ್ಕಲ್ವತಿಯಲ್ಲಿ ಕೌಶಿಕ ಅನ್ನೋರು ಬೆಳೀತಾ ಇದ್ದಾರೆ. ತುಂಬಾ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಬೇಕಾದ್ರೆ ನೀವು ಸಹಿತ ತಗೊಬಹುದು. ಈ ಅಣಬೆ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ನಾನೊಂದು ಒಗಟು ಹೇಳ್ತೀನಿ, ಬಿಡಿಸ್ತೀರೇನಮ್ಮ? ಸರಿ ಅತ್ತಮ್ಮ, ಹೇಳ್ರಿ ಅತ್ತಮ್ಮ. ಅಕ್ಕಣ್ಣನಿಗೆ 6 ಕಣ್ಣು, ಮುಕ್ಕಣ್ಣನಿಗೆ 3 ಕಣ್ಣು, ನಿಂಗಣ್ಣಗ ಒಂದೇ ಕಣ್ಣು. ಏನ್ ಹೇಳ್ರಿ? ಇದು ಆನ್ಸರ್ ಒಂದೊಂದು. 3 ಆನ್ಸರ್ ಬರ್ತಾವಲ್ಲ ಮತ್ತೆ. 3 ಪ್ರಶ್ನೆ. 6 ಕಣ್ಣು, 3 ಕಣ್ಣು, 1 ಕಣ್ಣು. ಸರಿ ಅತ್ತಮ್ಮ, ಯೋಚನೆ ಮಾಡಿ ಹೇಳ್ತೀವಿ. ಅಕ್ಕಣ್ಣನಿಗೆ 6 ಕಣ್ಣು, ಮುಕ್ಕಣ್ಣು 3 ಕಣ್ಣು ಅಂದ್ರೆ ತೆಂಗಿನಕಾಯಿ. ಅದು ಗೊತ್ತಾಗ್ತದೆ. ನೀವ್ ಯೋಚನೆ ಮಾಡ್ರಮ್ಮ, ಇಷ್ಟತ್ತಾದ್ರೂ ಹೇಳಿಲ್ಲಲ್ಲ, ಯೋಚನೆ ಮಾಡ್ರಿ. ನೀವು ಎಡ ತನಕ ಮಾಡ್ತೀರಿ ಮಾಡ್ರಿ. ವರ್ಷದ ಅಡಿಗೆ ಮಾಡ್ಕತ್ತೇವಲ್ಲ, ಅದ್ ಆಗ್ಲಿ. ಆಯ್ತತ್ತಮ್ಮ, ಅಲ್ಲಿ ತನಕ ಯೋಚನೆ ಮಾಡ್ರಿ, ನಾನು ಆಮೇಲೆ ಬಿಡಿಸ್ತೇನೆ ಅದು. ಮುಕ್ಕಣ್ಣು 3 ಕಣ್ಣು ಅಂದ್ರೆ ತೆಂಗಿನಕಾಯಿ ತಾನೆ. ಅದು ಕರೆಕ್ಟ್, ಅದು ಕರೆಕ್ಟ್. ನಿಂಗಣ್ಣಗೆ 1 ಕಣ್ಣು ಅಂದ್ರೆ ಸೂಜಿ 1 ಬರ್ತೈತಿ. ಅಡಿಗೆ ತಿಂದು ಹೇಳೋಣ, ಅಲ್ಲಿ ತನಕ ಆಮೇಲೆ ಅವ್ರ ಹೇಳ್ರಿ. ಅದೊಂದು ಗೊತ್ತಾತಮ್ಮ. ಕೊಳಲಿ 4 ಲೋಟ ಅಕ್ಕಿ ತಗೊಂಡಿದ್ದೀವಿ, ಅದನ್ನ ತೊಳಿತಿದ್ದೀವಿ. ಇದಕ್ಕೆ 8 ಲೋಟ ನೀರು ಹಾಕಿದ್ದೀನಿ. ಇವಾಗ ಕ್ಲೋಸ್ ಮಾಡ್ತಿದ್ದೀವಿ ಕುಕ್ಕರ್ನ. 1 ಸ್ಪೂನ್ ಅರಿಶಿನ ಹಾಕಿ ತೊಳಿತಾ ಇದ್ದೀನಿ. ಇವಾಗ 1 ಸ್ಪೂನ್ ಅರಿಶಿನ ಮತ್ತೆ 1 ಸ್ಪೂನ್ ಉಪ್ಪು. ಎರಡು ಸ್ಪೂನ್ ಎಣ್ಣೆಗೆ ಈಗ ಮಶ್ರೂಮ್ ಹಾಕ್ತಿದ್ದೀವಿ.
ಈ ತರ ಹುರ್ಕೊಬೇಕು. ಅವಾಗ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡುತ್ತಲ್ಲ, ಅವಾಗ ಫ್ರೈಡ್ ರೈಸಿಗೆ ಹಾಕಕ್ಕೆ ಚೆನ್ನಾಗುತ್ತೆ. ಹಂಗೆ ಹಾಕ್ಬಿಟ್ರೆ ಫ್ರೈಡ್ ರೈಸಿನ ತರ ನೀರ್ ತರ ಅನ್ಸುತ್ತೆ, ಚೆನ್ನಾಗ್ ಅನ್ಸಲ್ಲ. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಉರಿಬೇಕು. ಅಲ್ಲಿಗೆ ಉಪ್ಪು ಖಾರನು ಚೆನ್ನಾಗಿ ಹಿಡಿತೈತಿ. ನೋಡ್ರಿ ಇವಾಗ ಎಷ್ಟು ನೀಟಾಗಿ ನೀರ್ ಬಿಟ್ಕೊಂಡಿದೆ. ನಾವ್ ಹಿಂಗೆ ಹಾಕಿದ್ರೆ ಫ್ರೈಡ್ ರೈಸಿಗೆ ಇದೆಲ್ಲ ನೀರ್ ತರ ಅನ್ಸೋದು, ಅವಾಗ ಚೆನ್ನಾಗ್ ಬರಲ್ಲ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಬೆಂದಿರುತ್ತೆ. ಇದು ಆಫ್ ಮಾಡ್ಕೊಂಡು ಇದ್ರ ನೀರಿನ ಅಂಶ ಎಲ್ಲ ಈ ತರ ಬಸ್ಕೊಂತಿದೀವಿ. ತರ ನೀರಿನ ಅಂಶ ಎಲ್ಲ ಕೆಳಗಿರುತ್ತೆ. 150 ಗ್ರಾಮ್ನಷ್ಟು ಎಣ್ಣೆ ಹಾಕಿದೀನಿ. ಎಣ್ಣೆ ಕಾದಿದೆ. ಇವಾಗ ಹಸಿಮೆಣಸಿನಕಾಯಿ ಸೀಳ್ಕೊಂಡಿದ್ವಲ್ಲ ಅದನ್ನ ಹಾಕ್ತೀವಿ. ಈ ತರ ಮೆಣಸಿನಕಾಯಿ ರೋಸ್ಟ್ ಆದ್ರೆ ಫ್ರೈಡ್ ರೈಸ್ ಅಲ್ಲಿ ಮಧ್ಯ ಸಿಕ್ಕಾಗ ನೆಂಚ್ಕೊಳಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಈರುಳ್ಳಿನ ಉದ್ದುದ್ದ ಸ್ಲೈಸ್ ಆಗಿ ಹೆಚ್ಕೊಂಡಿದೀವಿ, ಅದನ್ನ ಹಾಕಿದೀವಿ. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆಗಿದೆ ನೋಡ್ರಿ, ಈ ತರ ಎಣ್ಣೆ ಬಿಟ್ಕೊಂಡಿರ್ಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದೀವಿ. ಇದು ನೀಟಾಗಿ ಹಸಿ ವಾಸನೆ ಹೋಗೋ ತನಕನು ಫ್ರೈ ಮಾಡ್ಕೊಬೇಕು. ಇವಾಗ ಉಪ್ಪು ಹಾಕ್ತಿದೀವಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ 3 ಸ್ಪೂನು. ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅಥವಾ 3 ಸ್ಪೂನು ಗರಂ ಮಸಾಲ, ಮೂರು ಸ್ಪೂನು ಚಿಕನ್ ಮಸಾಲ, ಒಂದೆರಡು ಸ್ಪೂನು ಬಿರಿಯಾನಿ ಮಸಾಲ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಗಮ್ಮ ಅಂತಿದೆ. ಅವಾಗ್ಲೇ ಮಶ್ರೂಮ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಿದೀವಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಬೇಕು. ಆಫ್ ಮಾಡಿಬಿಟ್ಟು ಮಶ್ರೂಮ್ ಹಾಕೊಬೇಕು. ಇಲ್ಲ ಮಸಾಲೆ ಸೀದ್ರೆ ಮಸಾಲೆದು ಟೇಸ್ಟ್ ಹೋಗುತ್ತೆ, ಸೀದ್ ಸ್ಮೆಲ್ ಬರುತ್ತೆ, ಅವಾಗ ಚೆನ್ನಾಗಿ ಅನ್ಸಲ್ಲ. ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕೊಬೇಕು. ಒಂದು 2 ಸ್ಪೂನು ಸೋಯಾ ಸಾಸ್ ಹಾಕ್ತಿದ್ದೀನಿ.
ಇದು ಪ್ಯಾಕೆಟ್ ಅಕ್ಕಿಗಿಂತ ರುಚಿ ಬರುತ್ತೆ, ಗದ್ದೆ ಅಕ್ಕಿ ಅಲ್ಲ, ಅದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಅನ್ನಕ್ಕೆ ಇವಾಗ ಮಶ್ರೂಮ್ ಫ್ರೈಡ್ ರೈಸ್ ಗೊಜ್ಜು ಮಾಡ್ಕೊಂಡಿದ್ವಲ್ಲ, ಅದನ್ನ ಸರ್ವ್ ಮಾಡ್ಕೊಂತಿದೀವಿ. ಈ ತರ ನೀಟಾಗಿ ಕಲಿಸ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟಷ್ಟೇ ಹಾಕೊಂಡು ಕಲಿಸ್ಕೊಬೇಕು. ವರ್ಷಿತಾ ಹಾ ಅತ್ತಮ್ಮ. ಬಾರಿ ಚೆನ್ನಾಗ್ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಹೌದತ್ತಮ್ಮ. ಸ್ಮೆಲ್ ಒಳ್ಳೆ ಉಪ್ಪು ಖಾರ ಆದ್ರೆ ಎಲ್ಲ ಕರೆಕ್ಟ್ ಹಾಕಿದ್ಯಲ್ಲ. ಹ್ಞೂ ಅತ್ತಮ್ಮ, ನೋಡ್ರಿ ನೀವು ಚೆಕ್ ಮಾಡ್ರಿ. ಕ್ಲೀನ್ ಆಗಿ ಕೈ ಆಡ ಅನ್ನಕ್ಕೆ ಎಲ್ಲನ. ಹಾ ಸರಿ ಅತ್ತಮ್ಮ. ಚೆನ್ನಾಗಿದೆ ನೋಡು. ಹೌದಾ? ನೋಡಕ್ಕೆ ಚೆನ್ನಾಗೈತಿ, ಟೇಸ್ಟ್ ನೋಡೋಣ ಆಮೇಲೆ. ಸರಿ ಅತ್ತಮ್ಮ. ಇನ್ನೊಂದ್ ಸ್ವಲ್ಪ ಹಾಕ್ಯಳಮ್ಮ ಗೊಜ್ಜು. ಹಾ ಹಾಕ್ಕಂತೀನಿ ಅತ್ತಮ್ಮ, ಇದು ಕಲ್ಸ್ಬಿಟ್ಟು ಹಾಕ್ಕಂತೀನಿ. ಅತ್ತಮ್ಮ, ಅಕ್ಕರನ್ನ ಕರೆಯನ ಇವಾಗ? ಕರಿಯಮ್ಮ. ಅಕ್ಕ ಹಾ ಬಂದ್ವಿ ವರ್ಷ. ನೀನ್ ಮಾಡಿರೋ ಮಶ್ರೂಮ್ ಸ್ಮೆಲ್ ನಮ್ಮನ್ ಕರಿತಾ ಐತಿ. ಕರಿತಾ ಇದೆ ನಮ್ಮನ್ನ. ಹೌದಾ? ಚೆನ್ನಾಗ್ ಬರ್ತಾ ಐತಿ. ನಂಗಾರೆ ಟೇಸ್ಟ್ ನೋಡೋಣಂತ್ವಿ. ಹಾ ನೋಡ್ರಿ ಈಗ ಅದೇ ಕೆಲಸ ಮತ್ತೆ. ಸರಿ, ಪ್ಲೇಟಿ ಸರ್ವ್ ಮಾಡ್ಕೊಡ್ಲಾ? ಹಾ ಸರಿ ಬನ್ನಿ. ಸರ್ವ್ ಮಾಡೋಣ. ಫಸ್ಟ್ ಅತ್ತಮ್ಮಂಗ್ ಟೇಸ್ಟ್ ಕೊಟ್ಟು ಆಮೇಲೆ ನಾವ್ ನೋಡೋಣಂತ್ವಿ. ಹಾ ಸರಿ ಹಾಗೆ ಮಾಡೋಣ. ಸರ್ವ್ ಮಾಡೋಣ. ಅತ್ತಮ್ಮ, ಮಶ್ರೂಮ್ ಫ್ರೈಡ್ ರೈಸ್ ರೆಡಿ. ತಗೊಳ್ರಿ, ಟೇಸ್ಟ್ ನೋಡ್ರಿ. ರೆಡಿ ಮಾಡಿ ಆದ್ರೂ ಕೊಟ್ಟೆ ಬಿಟ್ಟಲ್ಲ ನೋಡ್ರಿ ಟೇಸ್ಟ್ ನೋಡ್ರಿ. ನೋಡಕ್ಕೆ. ವರ್ಷ ಡೆಕೋರೇಷನ್ ಚೆನ್ನಾಗ್ ಮಾಡಿದ್ಯಾ ವರ್ಷ. ಥ್ಯಾಂಕ್ ಯು. ಗಮತ್ತಿದೆ. ಅಕ್ಕ ಫ್ರೈಡ್ ರೈಸ್ ಗಮತ್ ಅವಶ್ಯ? ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡ್ರಿ. ಹೇಗಿದೆ? ಚೆನ್ನಾಗೈತೆ ವರ್ಷ. ರೆಸ್ಟೋರೆಂಟ್ ಸ್ಟೈಲೇ ಬಂದೈತಿ ಹೌದಾ? ರೆಸಿಪಿ. ನೀನ್ ನೋಡು. ಹಾ ಸರಿ. ಇಲ್ಲ ಕರೆಕ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಹದವಾಗಿದೆ. ಮಶ್ರೂಮ್ ಫ್ರೈಡ್ ರೈಸ್ ರೆಸಿಪಿ ನಿಮಗೂ ಇಷ್ಟ ಆದ್ರೆ ನೀವು ಇದನ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಅಳತೆ ವಿಧಾನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡಿ. ಧನ್ಯವಾದಗಳು.